ಬಾಕ್ಸ್ ಆಫೀಸ್ನಲ್ಲಿ ಸ್ಯಾಂಡಲ್ವುಡ್ನ ಸೂ ಫ್ರಮ್ ಸೋ ಸಿನಿಮಾ ಹೊಸದೊಂದು ಇತಿಹಾಸವನ್ನ ಬರೆದಿದೆ. ಸ್ಟಾರ್ಗಳಿಲ್ಲದೆ ಅಬ್ಬರದ ಪ್ರಚಾರವಿಲ್ಲದೆ ಜುಲೈ 25ರಂದು ತೆರೆಗೆ ಬಂದ ಈ ಹಾರರ್ ಕಾಮಿಡಿ ಚಿತ್ರ ರಜನಿಕಾಂತ್, ಹೃತಿಕ್ ರೋಷನ್, ಜೂನಿಯರ್ ಎನ್ಟಿಆರ್ನಂತಹ ಸ್ಟಾರ್ ಸಿನಿಮಾಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಈಗಲೂ ರಾಜ್ಯದ ಹಲವೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದು, ರಿಲೀಸ್ ಆಗಿ 22 ದಿನ ಕಳೆದಿದ್ರು ಕೋಟಿ ರೂಪಾಯಿ ದೋಚ್ತಾ ಇದೆ. ಈ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಚಿತ್ರ ಗಮನ ಸೆಳೆದಿದೆ. ಬಹುನಿರೀಕ್ಷಿತ ಅದ್ಧೂರಿ ಬಜೆಟ್ನ ರಜನಿಕಾಂತ್ ಅಭಿನಯದ ತಮಿಳು ಚಿತ್ರ ಕೂಲಿ ಮತ್ತು ಹೃತಿಕ್ ರೋಷನ್ ಹಾಗೂ ಜೂನಿಯರ್ ಎನ್ಟಿಆರ್ ನಟನೆಯ ಹಿಂದಿ ಸಿನಿಮಾ ವಾರ್ 2 ಆಗಸ್ಟ್ 14ರಂದು ತೆರೆಕಂಡಿದೆ. ಸ್ಟಾರ್ಗಳ ಚಿತ್ರವಾಗಿರುವ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಕುತೂಹಲ ಹೆಚ್ಚಿರುತ್ತೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳಿರುವುದರಿಂದ ಆರಂಭಿಕ ದಿನಗಳಲ್ಲಿ ಥಿಯೇಟರ್ಗಳಿಗೆ ಜನ ಪ್ರವಾಹವೇ ಹರಿದು ಬಂತು. ಇದರಿಂದ ಸಹಜವಾಗಿ ಇತರ ಚಿತ್ರಗಳಿಗೆ ಕಡಿಮೆ ವೀಕ್ಷಕರಿರುತ್ತಾರೆ. ಹೀಗಾಗಿ ಸಾಮಾನ್ಯವಾಗಿ ದೊಡ್ಡ ಚಿತ್ರಗಳು ಬಿಡುಗಡೆಯಾಗುವಾಗ ಸಣ್ಣ ಸಿನಿಮಾಗಳನ್ನ ಬಿಡುಗಡೆ ಮಾಡುವುದಿಲ್ಲ. ಆದರೆ ಅಚ್ಚರಿ ಎಂದ್ರೆ ಈ ಸವಾಲನ್ನ ಸೂ ಫ್ರಮ್ ಸೋ ಪ್ರಬಲವಾಗಿಯೇ ಎದುರಿಸಿದೆ. ದೊಡ್ಡ ಚಿತ್ರಗಳ ಬಿರುಗಾಳಿಯನ್ನು ತಡೆದು ದೃಢವಾಗಿ ನಿಂತಿದೆ. ರಿಲೀಸ್ ಆಗಿ 22 ದಿನ ಕಳೆದಿದ್ದು ಕಲೆಕ್ಷನ್ ಕೋಟಿ ರೂಪಾಯಿಂದ ಕೆಳಗೆ ಇಳಿದಿಲ್ಲ. ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದ್ದ ಸೂ ಫ್ರಮ್ ಸೋ ಇದೀಗ ತೆಲುಗು ಮತ್ತು ಮಲಯಾಳಂನಲ್ಲೂ ಪ್ರದರ್ಶನಗೊಳ್ತಾ ಇದೆ. ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗುತ್ತಿದೆ. ಮೂಲವೊಂದರ ಪ್ರಕಾರ 22ನೇ ದಿನ ಜೆಪಿ ತುಮಿನಾಡ್ ನಿರ್ದೇಶನದ ಸುಲೋಚನಾ ಫ್ರಮ್ ಸೋಮೇಶ್ವರ ಅರ್ಥಾತ್ ಸೂ ಫ್ರಮ್ ಸೋ ಬರೋಬ್ಬರಿ 2,55,00,000 ರೂಪಾಯಿಯನ್ನ ಕಲೆಕ್ಷನ್ ಮಾಡಿತು. ಕೇವಲ ಕನ್ನಡದಿಂದಲೇ 2,44,00,000 ರೂಪಾಯಿ ಗಳಿಸಿದ್ರೆ ಮಲಯಾಳಂನಿಂದ 14 ಲಕ್ಷ ರೂಪಾಯಿ, ತೆಲುಗಿನಿಂದ 1 ಲಕ್ಷ ರೂಪಾಯಿ ಹರಿದು ಬಂದಿದೆ. ಆ ಮೂಲಕ ಒಟ್ಟು 73,10,00,000 ರೂಪಾಯಿಗಳನ್ನು ಗಳಿಸಿದೆ. ವಿಶೇಷ ಎಂದ್ರೆ ಬಿಡುಗಡೆಯಾದ ದಿನ ಹೊರತುಪಡಿಸಿದ್ರೆ ಉಳಿದ 21 ದಿನವೂ ಕೋಟಿ ರೂಪಾಯಿ ಲೆಕ್ಕದಲ್ಲೇ ಈ ಚಿತ್ರ ಬಾಚಿಕೊಂಡಿದೆ. ಸ್ಟಾರ್ ನಟರಿಲ್ಲದ ಹಿನ್ನೆಲೆಯಲ್ಲಿ ಮೊದಲ ದಿನ 78 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು. ಚಿತ್ರ ವೀಕ್ಷಿಸಿದವರೆಲ್ಲ ಪಾಸಿಟಿವ್ ಆಗಿ ಪ್ರತಿಕ್ರಿಯಿಸಿದ್ದರಿಂದ ಮೌತ್ ಪಬ್ಲಿಸಿಟಿ ಸಿಕ್ಕಿ 2ನೇ ದಿನದಿಂದ ಥಿಯೇಟರ್ಗಳಿಗೆ ಜನ ನುಗ್ಗತೊಡಗಿದ್ರು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.